ನಮ್ಮ ಜೊತೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರು ಇದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ಇದು ಕೊನೆ ಚುನಾವಣೆ ತಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು, ಆದ್ರೆ ಆಗ್ಲಿಲ್ಲ. ಆರ್.ವಿ. ದೇಶಪಾಂಡೆ ಅವರೇ, ನಿಮ್ಮ ಕನಸು ಕಮರಿ ಹೋಯ್ತಾ? ನನ್ನ ಕನಸು ಕೊನೆ ಚುನಾವಣೆ ನಾ ಮಂತ್ರಿ ಆಗ್ತದೆ, ನಾ ಎಲ್ಲಿ ಹೇಳಿಲ್ಲ. ನಮ್ಮ ತಪ್ಪು ಹೇಳಿಕೆಯಿಂದ ಏನು ಹೇಳಕ್ ಹೋಗಬೇಡಿ. ನೋಡಿ, ಮಂತ್ರಿ ಆಗಿದ್ದೇನೆ, ಮಾಜಿ ಮಂತ್ರಿನೂ ಆಗಿದ್ದೇನೆ, ಶಾಸಕನೂ ಆಗಿದ್ದೇನೆ, ವಿರೋಧ ಪಕ್ಷ ನಾಯಕ ಆಗಿದೆಯಲ್ಲ ನಾನು ನೋಡಿದ್ದೇನೆ. ಹಾಗಾಗಿ ಇದು ಬಿಟ್ಟುಕೊಟ್ಟಾರಂದ್ರೆ ಏನು, ನಾವು ಪಕ್ಷದ ಹೊರಗಲ್ಲ. ಅದೇ ಕೆಲವು ಜನರ ಜಾತಿವಾರ ಲೆಕ್ಕಾಚಾರ ಹಾಕಿಕೊಡುವಾಗ ಕೆಲವು ಸಮಸ್ಯೆ ಬರ್ತವೆ. ಆ ಪ್ರಕಾರ ಸಮಸ್ಯೆ ಬಂದಿರಬಹುದು. ಹಾಗಾಗಿ ಅದ್ರ ಬಗ್ಗೆ ನೋವು ಮಾಡ್ಕೊಳ್ಳೋದು ಮತ್ತೊಂದು ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಏನು ಸರ್ಕಾರ ಬರಬೇಕಂತ ನನ್ನ ನಾಡಿನ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೆಲ್ಲ ಕೊಟ್ಟ ಭರವಸೆಗಳು ಅನುಷ್ಠಾನ. ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಈ ಸಂದರ್ಭದಲ್ಲಿ ಇದೊಂದು ದೊಡ್ಡ ಅವಮಾನ ಅನ್ಸಲ್ವಾ? ನಿಮ್ಮ ಕಾರ್ಯಕರ್ತರಿಗೆ ನೋವಾಗಿಲ್ವಾ? ನನ್ನ ಕಾರ್ಯಕರ್ತರಿಗೆ ನೋವಾಗಿರ್ಬೋದು, ಬಹಳ ಜನರಿಗೂ ನೋವಾಗಿರ್ಬೋದು. ಅವಮಾನ ಅಲ್ರಿ, ಅವಮಾನ ಅಲ್ಲ. 9 ಬಾರಿ ಶಾಸಕರಾದಂತವರು, 8 ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದಂತವರು, ಅಂತವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸಚಿವ ಸಂಪುಟದಲ್ಲಿ ಹಿರಿತನಕ್ಕೆ ಬೆಲೆ ಇಲ್ವಾ? ಅದು ನನಗೇನು ಗೊತ್ತಿಲ್ಲ. ಆ ಪ್ರಶ್ನೆಗೆ ನೀವು ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯ ಕೇಳಿ ಪ್ರಶ್ನೆ. ನನಗೇನು ಬೇಜಾರಿಲ್ಲ, ಗೊತ್ತಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ 16 ಜನ ಮಂತ್ರಿಗಳು ಡ್ರಾಪ್ ಮಾಡಿದ್ರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ. ಅದು ನಾವೊಬ್ಬ ಇದ್ದೆ, ಸಿಂಧ್ಯಾ ಇದ್ದ, ಜೀವರಾಜ್ ಅಲ್ವಾ ಇದ್ದ. ಪುನಃ ಎಲ್ಲರಿಗೆ ಸ್ಟೇಟ್ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು. ಹಾಗಾಗಿ ಇದ್ರ ಬಗ್ಗೆ ನೋವು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಜಿಲ್ಲೆಯವರು ಮಂಕಳ ವೈದ್ಯ ಆಗಿದ್ದಾರೆ, ಫಿಶರ್ಮನ್ ಕಮಿಷನರ್ ಆಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ. ಹಾಗಾಗಿ ನಾವೆಲ್ಲ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತೇವೆ. ಸ್ಪೀಕರ್ ಆಗಬೇಕಾಗಿದ್ದಂತ ಅವಕಾಶವನ್ನು ಕೂಡ ಕಳ್ಕೊಂಡ್ರಿ. ನನಗೆ ಸ್ಪೀಕರ್ ಆಗ್ಬೇಕಂತ ನನಗೆ ಯಾರು ಕೇಳೇ ಇಲ್ಲ, ನೀವು ಆಗಂತ ಹೇಳೇ ಇಲ್ಲ. ಇದೆಲ್ಲ ನಿಮ್ಮ ಟಿವಿ ಮತ್ತು ಪತ್ರಿಕೆಗಳ ಕ್ರಿಯೇಷನ್. ಡಿ.ಕೆ. ಶಿವಕುಮಾರ್ಗೂ ಮತ್ತು ಆರ್.ವಿ. ದೇಶಪಾಂಡೆಗೆ ಏನಾದ್ರೂ ಹಳೆ ಸಿಟ್ಟು, ರಾಜಕಾರಣ ಸಿಟ್ಟಿದೆಯಾ? ಏನು, ನಾನು ಅವ್ರ ಪ್ರೀತಿಯಿದ್ದೇವೆ, ವಿಶ್ವಾಸದಲ್ಲಿದ್ದೇವೆ. ಡಿ.ಕೆ. ಶಿವಕುಮಾರ್ಗೆ ಅವ್ರ ಬಗ್ಗೆ ನನ್ನ ಗೌರವ ಇದೆ, ಅವ್ರಿಗೆ ನನ್ನ ಬಗ್ಗೆ ಬಹಳ ಗೌರವ ಇದೆ. ತಮಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಹೈಕಮಾಂಡ್ಗೆ ಯಾವ ರೀತಿ ಮಾರ್ಮಿಕವಾಗಿ ಪ್ರತಿಕ್ರಿಯೆ ಕೊಡ್ತೀರಾ? ಏನು, ನನಗೇನು ಬೇಜಾರಿಲ್ಲ. ಏನು ಹೈಕಮಾಂಡ್ ನಿರ್ಧಾರ ತಗೊಳ್ಳೋದು ನಾನು ಸ್ವಾಗತ ಮಾಡ್ತೀನಿ. ಬೇಡ, ಮತ್ತೆ ತೊಂದರೆ ಆಗ್ತದೆ ಇಲ್ಲಿ. ಇವಿಷ್ಟು ಆರ್.ವಿ. ದೇಶಪಾಂಡೆ ಅವರ ನಿಲುವು ಮತ್ತು ಅಭಿಪ್ರಾಯ. ಎಲ್ಲ ಒಂದ್ ಕಡೆ ಇದು ಹೈಕಮಾಂಡ್ ನಿರ್ಧಾರ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಪರೋಕ್ಷವಾಗಿ ಎಲ್ಲೊಂದ್ ಕಡೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ನೋವನ್ನು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ರಾಜಭವನ. ನಮ್ಮ ಜೊತೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರು ಇದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ಇದು ಕೊನೆ ಚುನಾವಣೆ ತಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು, ಆದ್ರೆ ಆಗ್ಲಿಲ್ಲ. ಆರ್.ವಿ. ದೇಶಪಾಂಡೆ ಅವರೇ, ನಿಮ್ಮ ಕನಸು ಕಮರಿ ಹೋಯ್ತಾ? ನನ್ನ ಕನಸು ಕೊನೆ ಚುನಾವಣೆ ನಾ ಮಂತ್ರಿ ಆಗ್ತದೆ, ನಾ ಎಲ್ಲಿ ಹೇಳಿಲ್ಲ. ನಮ್ಮ ತಪ್ಪು ಹೇಳಿಕೆಯಿಂದ ಏನು ಹೇಳಕ್ ಹೋಗಬೇಡಿ. ನೋಡಿ, ಮಂತ್ರಿ ಆಗಿದ್ದೇನೆ, ಮಾಜಿ ಮಂತ್ರಿನೂ ಆಗಿದ್ದೇನೆ, ಶಾಸಕನೂ ಆಗಿದ್ದೇನೆ, ವಿರೋಧ ಪಕ್ಷ ನಾಯಕ ಆಗಿದೆಯಲ್ಲ ನಾನು ನೋಡಿದ್ದೇನೆ. ಹಾಗಾಗಿ ಇದು ಬಿಟ್ಟುಕೊಟ್ಟಾರಂದ್ರೆ ಏನು, ನಾವು ಪಕ್ಷದ ಹೊರಗಲ್ಲ. ಅದೇ ಕೆಲವು ಜನರ ಜಾತಿವಾರ ಲೆಕ್ಕಾಚಾರ ಹಾಕಿಕೊಡುವಾಗ ಕೆಲವು ಸಮಸ್ಯೆ ಬರ್ತವೆ. ಆ ಪ್ರಕಾರ ಸಮಸ್ಯೆ ಬಂದಿರಬಹುದು. ಹಾಗಾಗಿ ಅದ್ರ ಬಗ್ಗೆ ನೋವು ಮಾಡ್ಕೊಳ್ಳೋದು ಮತ್ತೊಂದು ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಏನು ಸರ್ಕಾರ ಬರಬೇಕಂತ ನನ್ನ ನಾಡಿನ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೆಲ್ಲ ಕೊಟ್ಟ ಭರವಸೆಗಳು ಅನುಷ್ಠಾನ. ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಈ ಸಂದರ್ಭದಲ್ಲಿ ಇದೊಂದು ದೊಡ್ಡ ಅವಮಾನ ಅನ್ಸಲ್ವಾ? ನಿಮ್ಮ ಕಾರ್ಯಕರ್ತರಿಗೆ ನೋವಾಗಿಲ್ವಾ? ನನ್ನ ಕಾರ್ಯಕರ್ತರಿಗೆ ನೋವಾಗಿರ್ಬೋದು, ಬಹಳ ಜನರಿಗೂ ನೋವಾಗಿರ್ಬೋದು. ಅವಮಾನ ಅಲ್ರಿ, ಅವಮಾನ ಅಲ್ಲ. 9 ಬಾರಿ ಶಾಸಕರಾದಂತವರು, 8 ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದಂತವರು, ಅಂತವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸಚಿವ ಸಂಪುಟದಲ್ಲಿ ಹಿರಿತನಕ್ಕೆ ಬೆಲೆ ಇಲ್ವಾ? ಅದು ನನಗೇನು ಗೊತ್ತಿಲ್ಲ. ಆ ಪ್ರಶ್ನೆಗೆ ನೀವು ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯ ಕೇಳಿ ಪ್ರಶ್ನೆ. ನನಗೇನು ಬೇಜಾರಿಲ್ಲ, ಗೊತ್ತಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ 16 ಜನ ಮಂತ್ರಿಗಳು ಡ್ರಾಪ್ ಮಾಡಿದ್ರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ. ಅದು ನಾವೊಬ್ಬ ಇದ್ದೆ, ಸಿಂಧ್ಯಾ ಇದ್ದ, ಜೀವರಾಜ್ ಅಲ್ವಾ ಇದ್ದ. ಪುನಃ ಎಲ್ಲರಿಗೆ ಸ್ಟೇಟ್ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು. ಹಾಗಾಗಿ ಇದ್ರ ಬಗ್ಗೆ ನೋವು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಜಿಲ್ಲೆಯವರು ಮಂಕಳ ವೈದ್ಯ ಆಗಿದ್ದಾರೆ, ಫಿಶರ್ಮನ್ ಕಮಿಷನರ್ ಆಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ. ಹಾಗಾಗಿ ನಾವೆಲ್ಲ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತೇವೆ. ಸ್ಪೀಕರ್ ಆಗಬೇಕಾಗಿದ್ದಂತ ಅವಕಾಶವನ್ನು ಕೂಡ ಕಳ್ಕೊಂಡ್ರಿ. ನನಗೆ ಸ್ಪೀಕರ್ ಆಗ್ಬೇಕಂತ ನನಗೆ ಯಾರು ಕೇಳೇ ಇಲ್ಲ, ನೀವು ಆಗಂತ ಹೇಳೇ ಇಲ್ಲ. ಇದೆಲ್ಲ ನಿಮ್ಮ ಟಿವಿ ಮತ್ತು ಪತ್ರಿಕೆಗಳ ಕ್ರಿಯೇಷನ್. ಡಿ.ಕೆ. ಶಿವಕುಮಾರ್ಗೂ ಮತ್ತು ಆರ್.ವಿ. ದೇಶಪಾಂಡೆಗೆ ಏನಾದ್ರೂ ಹಳೆ ಸಿಟ್ಟು, ರಾಜಕಾರಣ ಸಿಟ್ಟಿದೆಯಾ? ಏನು, ನಾನು ಅವ್ರ ಪ್ರೀತಿಯಿದ್ದೇವೆ, ವಿಶ್ವಾಸದಲ್ಲಿದ್ದೇವೆ. ಡಿ.ಕೆ. ಶಿವಕುಮಾರ್ಗೆ ಅವ್ರ ಬಗ್ಗೆ ನನ್ನ ಗೌರವ ಇದೆ, ಅವ್ರಿಗೆ ನನ್ನ ಬಗ್ಗೆ ಬಹಳ ಗೌರವ ಇದೆ. ತಮಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಹೈಕಮಾಂಡ್ಗೆ ಯಾವ ರೀತಿ ಮಾರ್ಮಿಕವಾಗಿ ಪ್ರತಿಕ್ರಿಯೆ ಕೊಡ್ತೀರಾ? ಏನು, ನನಗೇನು ಬೇಜಾರಿಲ್ಲ. ಏನು ಹೈಕಮಾಂಡ್ ನಿರ್ಧಾರ ತಗೊಳ್ಳೋದು ನಾನು ಸ್ವಾಗತ ಮಾಡ್ತೀನಿ. ಬೇಡ, ಮತ್ತೆ ತೊಂದರೆ ಆಗ್ತದೆ ಇಲ್ಲಿ.
ಇವಿಷ್ಟು ಆರ್ ವಿ ದೇಶಪಾಂಡೆ ಅವರ ನಿಲುವು ಮತ್ತು ಅಭಿಪ್ರಾಯ. ಎಲ್ಲ ಒಂದ್ ಕಡೆ ಇದು ಹೈಕಮಾಂಡ್ ನಿರ್ಧಾರ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಪರೋಕ್ಷವಾಗಿ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ನೋವನ್ನು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ರಾಜಭವನ.